ಯಾವುದೇ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಸರ್, ಟ್ರಾನ್ಸಾಕ್ಷನ್ ನೋಡಿ ಒಂದೇ ಒಂದು ರೂಪಾಯಿ ನನಗೆ ಹಾಕಿಲ್ಲ. ಅವನು 4 ಅಕೌಂಟಲ್ಲಿ 25 ಲಕ್ಷ ಇಟ್ಕೊಂಡು ಅವನು 1.5 ವರ್ಷ ಆದಮೇಲೆ ಅವ್ನು ಕಂಪ್ಲೇಂಟ್ ಇಟ್ಟಿದ್ದಾನೆ ನನ್ನ ಮೇಲೆ. ಸೊ ನಿಮ್ಗೆ ಯಾವ ಜೈಲಲ್ಲಿ ಇಟ್ಟಿದ್ರಲ್ಲಿ? ತುಂಬ ಕಷ್ಟ ಆಗಿದೆ. ನನ್ನ 2ನೇ ಜನ್ಮ ಅಂದ್ಕೊಳ್ಳಿ. ಈಗ ಸತ್ಯ ಬದುಕಿದ್ದೀನಿ. US ಅಲ್ಲಿ ಒಂದು 50 ಜನ ಅವ್ನ ಲಿಸ್ಟಲ್ಲಿ ಇಟ್ಕೊಂಡಿದ್ದಾನೆ. 50 ಫ್ರೆಂಡ್ಸ್ನ ಡೈಲಿ ಹುಡುಗಿ ಥರ 50 ಜನಕ್ಕೂ ಮೆಸೇಜ್ ಮಾಡ್ತಾನೆ. ಈಗ ಪ್ರಾಪರ್ಟಿ ಸೇಲ್ ಆಗೋಗ್ಬಿಟ್ಟಿದೆ, ಅವ್ರ ದುಡ್ಡು ಬಂದಿದೆ, ಅದನ್ನು ತಿಳ್ಕೊತಾರೆ ಈ ವಿಚಾರ. ಈಗ ನಾನು 1 ಲಕ್ಷ ಯಾವುದೋ ಸ್ಕ್ಯಾಮ್ ಮಾಡಿದೆ, ನನಗೆ ಎಷ್ಟು ಕೊಡ್ತಾರೆ, ಕಂಪ್ನಿ ಎಷ್ಟು ತೊಗೊಳುತ್ತೆ? ಯಾವುದೋ ಒಂದು ಆಸೆ ಐತೆ, ಯಾವುದೋ ಒಂದು ಕಷ್ಟಪಟ್ಟು ಒಂದು ಐಫೋನ್ ತಗೊಂಡು ಅದು ನಾನು ಸ್ಟೋರಿ ಹಾಕೊಳ್ತೀನಿ. ಆ ಸ್ಟೋರಿಗಳು ಪ್ರತಿಯೊಂದು ಇಂಪಾರ್ಟೆಂಟ್. ಅವರು ಶೋ ಆಫ್ ಯಾರು ಜಾಸ್ತಿ, ಯಾರು ಶೋ ಆಫ್ ಕೊಡ್ತಾರೋ ಅವ್ರು ಲಾಕ್. ನಾವು ನೋಡ್ತೀವೋ ಯಾರೋ ಚೆನ್ನಾಗಿರೋ ಹುಡುಗಿ ನೋಡ್ಬಿಟ್ಟಿದ್ದಾಳೆ ಅಂತ ಪ್ರೊಫೈಲ್ ಪಿಕ್ಚರ್ಸು ಅದೇ ಥರ ಹಾಕಿರ್ತಾರೆ. ಇಷ್ಟು ದಿವಸ ನೀವು ಗುಡ್ ಮಾರ್ನಿಂಗು, ಗುಡ್ ನೈಟ್ ಮೆಸೇಜು, ವಾಟ್ಸಪ್ ಮೆಸೇಜು, ಫೇಸ್ಬುಕ್ ಮೆಸೇಜು ಎಲ್ಲ ಹೋಗ್ಬಿಡುತ್ತೆ. ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಬಂದು ಟ್ರಾನ್ಸಾಕ್ಷನ್ ಆಗಿದ್ದು ಸೆಕೆಂಡೇ ಇಮಿಡಿಯೇಟಾಗಿ ಬ್ಲಾಕ್. ಲಿಟ್ರಲಿ 25 ಲಕ್ಷ ಅಕೌಂಟಲ್ಲಿ ಇಟ್ಕೊಂಡಿದ್ದಾನೆ. 4 ಅಕೌಂಟ್ ಮಾಡಿಸಿದ್ದಾನೆ. 4 ಅಕೌಂಟಲ್ಲಿ 25 ಲಕ್ಷ ಇಟ್ಟಿದ್ದಾನೆ. ಅದಾದ ನನಗೆ ಹೇಳ್ತಾ ಇರೋದು, ಸರ್ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಸರಿ ಇರೋ, ಚೆನ್ನಾಗಿರೋ, ನೀನು ಚೆನ್ನಾಗಿದ್ರೆ ಸಾಕು, ಹೆಂಗೋ ಮಾಡ್ಕೊಂಡಿದ್ದೀಯಲ್ವಾ ಅಂತ. ಅದಾದ್ಮೇಲೆ ಅಲ್ಲಿ ನೋಡಿದ್ರೆ ಅವನು ಅಷ್ಟೆಲ್ಲ ದುಡ್ಡು ಮಾಡಿಕೊಂಡು ನನ್ನ ಮೇಲೆ ಕಂಪ್ಲೇಂಟ್ ಇಟ್ಬಿಡೋದ. ಏನಂತ? ಅದು ಇಮ್ಮಿಡಿಯೇಟಾಗಿ ಹೋಗಿ ಕಷ್ಟಪಡ್ತಾ ಇರಬೇಕಾದ್ರೆ ಕಂಪ್ಲೇಂಟ್ ಇಟ್ಟರೆ ಓಕೆ, ಏನೋ ಅನ್ಬೋದಪ್ಪ. ಎಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ? ಅಲ್ಲಿ ಎಂಬಸಿಯಲ್ಲಿ. ಏನಂತ? ಈ ಥರ ಸ್ಕ್ಯಾಮ್ ಜಾಬ್ ಕಳಿಸ್ಬಿಟ್ಟಿದ್ದಾನೆ ಅಂತ. ಯಾವಾಗ ಕಂಪ್ಲೇಂಟ್ ಇಟ್ಟಿರೋದು? 1.5 ವರ್ಷ ಆದಮೇಲೆ. ಯಾಕೆ ಹಂಗೆ ಮಾಡ್ದ ಅವನು? ಹಿಂಗೊಂದು ಪಾಯಿಂಟ್ ಸಿಕ್ತಲ್ವಾ ಲಾಕ್ ಮಾಡಬೇಕು ಅಂತ. ಅವನೇ ದೊಡ್ಡ ಸ್ಕ್ಯಾಮರ್, ಎಷ್ಟೋ ಕೋಟಿಗೆ ಮೋಸ ಮಾಡಿದವನು. ಜೈಲಿಗೆ ಇಡ್ಸೋದು ಇದೆಲ್ಲ ಒಂದು ವಿಷಯನ. ನನ್ನ ಸೆಂಟಿಮೆಂಟಾಗಿ ಕಾಣಿಸಿದೆ. ನಾನು ಬೇರೆ ಒಳ್ಳೇದು ಮಾಡಿದ್ದಕ್ಕೆ ನನಗೆ ಅವನಿಂದ ಒಳಗಡೆ ಹೋಗಿದ್ದ. ನನ್ನ ಮಗ, ನಾನು ಹೇಳಿದ್ದೀನಿ ಹೋಗ್ಬೇಡ, ಬೇಡ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ವೀಡಿಯೋಸ್ಗೂ ಈಗಲೂ ಇದೆ ನನ್ನ ಹತ್ರ. ನಾನೆಲ್ಲ ಪ್ರೂಫ್ ಮಾಡ್ಕೊಂಡಿದ್ದೀನಿ. ನನಗೂ ಇದಕ್ಕೂ ಸಂಬಂಧ ಇಲ್ಲರೋ, ನೀನೇ ಫೋರ್ಸ್ ಕೇಳ್ತಾ ಇರೋದ್ರಿಂದ ನಾನು ಈ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಓಕೆ, ನೀನೇ ಇಷ್ಟಪಟ್ಟು ಹೋಗ್ತಾ ಇದೀಯಾ ಅಂತೇಳಿ ಅವ್ನ ಕಡೆನೂ ವೀಡಿಯೋ ಕಳ್ಸ್ಕೊಂಡು ನಾನು ಹೋಗ್ತೀನಿ ಸರ್, ನನಗೇನು ಪ್ರಾಬ್ಲಮ್ ಇಲ್ಲ ಅಂತೇಳಿ ಹೋದ. ಅವ್ನ ವೀಡಿಯೋ ಕೂಡ ನಿಮ್ಗೆ ಶೇರ್ ಮಾಡ್ತೀವಿ ನೋಡಿ. ಅವ್ನು ರಿವೀಲ್ ಮಾಡಿ ಪರವಾಗಿಲ್ಲ ಅವ್ನ ಫೇಸ್. ಅವ್ನು 1.5 ವರ್ಷ ಆದಮೇಲೆ ಅವ್ನು ಕಂಪ್ಲೇಂಟ್ ಇಟ್ಟಿದ್ದಾನೆ ನನ್ನ ಮೇಲೆ, ಈ ಥರ ಸ್ಕ್ಯಾಮ್ ಜಾಬ್ ಕಳಿಸಿದ್ದಾರೆ ಅಂತ. ಅದು ಯಾವ ರೀತಿಯಲ್ಲಿ ಅಂದರೆ ಇಲ್ಲಿ ರಾಮು ಯಾರು ಕಳ್ಸ್ಕೊಂಡಿದ್ದು ಇಲ್ಲಿ? ಫಸ್ಟ್ ಆಫ್ ಆಲ್ ಕಾಮನಾಗಿ ಯೋಚನೆ ಮಾಡಿ, ನಾನು ರಾಮು ನಂಬರ್ ಕೊಟ್ಟೆ ಅಷ್ಟೇ. ನೋಡಪ್ಪ ಇವ್ರ ಜೊತೆ ಮಾತಾಡ್ಕೋ, ಕರ್ಸ್ಕೊಂಡಿದ್ದೆ, ಇವನೇ ಕರ್ಸ್ಕೊತಾನೆ, ಇಲ್ಲಾಂದರೆ ಇಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ, ಬೇಕಂದರೆ ಹೋಗ್ಕೋ. ಆದರೆ ನಾನು ಈ ನಂಬರ್ ಕೊಟ್ಟೆ ಕೂಡ ಅಂತ ನನ್ನ ಮೇಲೆ ಪ್ರಾಬ್ಲಮ್ ಬರಬಾರ್ದು, ಅದಕ್ಕೆ ಈ ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಂತ ವಿಡಿಯೋ ಕೂಡ ಅವ್ನ ಕೈಲಿ ಮಾಡಿಸ್ಕೊಂಡು ಆಮೇಲೆ ನಂಬರ್ ಕೊಟ್ಟೆ. ಅವನಿಗೆ ನಂಬರ್ ಕೊಟ್ಟು ನಾನು ಯಾವುದೇ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಸರ್, ಟ್ರಾನ್ಸಾಕ್ಷನ್ ನೋಡಿ ಒಂದೇ ಒಂದು ರೂಪಾಯಿ ನನಗೆ ಹಾಕಿಲ್ಲ. ಅವನು ಅಮೌಂಟ್ ಅನ್ನೋದೇ ಟ್ರಾನ್ಸಾಕ್ಷನ್ ಆಗಿಲ್ಲ. ಅವನು ಡೈರೆಕ್ಟಾಗಿ ಅವನು ಅಕೌಂಟಿಗೆ ಹಾಕ್ಕೊಂಡಿದ್ದಾನೆ. ರಾಮುವನವ್ರಿಗೆ ನನ್ನ ಕ್ಲೈಂಟೇ, ಕಸ್ಟಮರ್ ಅವರು, ಅವ್ನಿಗೆ ಹಾಕ್ಕೊಂಡಿದ್ದಾನೆ. ನನ್ನ ಮಗ ಕರ್ಸ್ಕೊಂಡು ಅವನು ಒಂದು ಬಂದ್ಬಿಟ್ಟಿದ್ದಾನೆ. ಆಲ್ರೆಡಿ ಮತ್ತೆ ಹೋಗಿರೋದು. ಯಾವ ರೀತಿಯಾಗಿ ನನ್ನ ಜೊತೆ ಕಾಂಟ್ಯಾಕ್ಟ್ ಅಲ್ಲ, ಡೈರೆಕ್ಟ್ ಕಂಪ್ನಿ ಕಾಂಟ್ಯಾಕ್ಟ್ ಜೊತೆನೇ ಹೋಗಿರೋದು ಅವನು. ಅವ್ನು ದೊಡ್ಡ ಸ್ಕ್ಯಾಮರ್ ಅಲ್ಲಿ ರಾಮು ಜೊತೆ ಇವನು ಇನ್ವಾಲ್ವ್ಮೆಂಟು. ಇವನು 1.5 ವರ್ಷ ಆದಮೇಲೆ ತುಂಬ ಚೆನ್ನಾಗಿ ದುಡ್ಕೊಂಡು ಫ್ಯಾಮಿಲಿಯಲ್ಲೆಲ್ಲ ಸೆಟ್ಲ್ ಮಾಡಿ 4 ಅಕೌಂಟಲ್ಲಿ 25 ಲಕ್ಷ ಮಾಡಿ ಅವನು ಹೇಳಿರೋ ಮಾತು. 4 ಅಕೌಂಟಲ್ಲಿ 25 ಲಕ್ಷ ಇಟ್ಕೊಂಡು ಈ ಥರ ನಾನು ಸಿಗಾಕೊಂಡಿದ್ದೀನಿ, ನನಗೆ ಏನಾದರೂ ಮಾಡಿ ಕಾಪಾಡಿ. ಹೆಂಗೆ ಸಿಗಾಕೊಂಡಿಲ್ಲ, ಅವನೇ ಹೇಳ್ತಾರ, ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು. ಸರ್ ನನ್ನ ಏನು ರೀಸನ್ಗೆ ಒಬ್ಬ ಹುಡುಗ ನನ್ನ ಈ ಥರ ಸ್ಕ್ಯಾಮ್ ಜಾಬ್ಸ್ಗೆ ಕಳ್ಸಿಕೊಟ್ಟಿದ್ದಾನೆ ಅಂತ ಹೇಳಿದ್ದಾರೆ. ನನಗೆ ಒಂದು ಅರ್ಥ ಆಗ್ತಿಲ್ಲ, ಅವನು ಅಷ್ಟೆಲ್ಲ ದುಡ್ದವನು ಯಾಕೆ ಕಂಪ್ಲೇಂಟ್ ಕೊಟ್ಟ ಅಂತ. ಪ್ರತಿ ಕಸ್ಟಮರ್ನ ನಾನು ಎಮೋಷ್ನಲ್ ಆಗಿ ತೊಗೊತೀನಿ. ಅವ್ರ ಪ್ರತಿ ಲೈಫು ನನಗೆ, ಪ್ರತಿ ಅಜ್ಜ ನಂಗೆ ಗೊತ್ತಾಗಬೇಕು ಅವ್ರು ಏನು ಕಷ್ಟಪಡ್ತಿದ್ದಾರೆ. ನಾನು ಹೊರಗಡೆ ಹೋಗಲ್ಲ, ಬೇರೆ ದೇಶಕ್ಕೆ ಹೋಗಲ್ಲ, ನಮ್ಮ ದೇಶನ ನಮ್ಗೆ ಸಾಕು, ನಾವು ಇಲ್ಲೇ ದುಡ್ಕೊತಾ ಇದ್ದೀವಿ. ನನ್ನ ಕೆಲಸ ಕಳ್ಸ್ಕೊಡಿದ್ದು ಆದಮೇಲೆ ಏನು ಎಲ್ಲ ಏಜೆಂಟ್ ಏನು ಮಾಡಬೇಕು, ಬಿಟ್ಬಿಡ್ಬೇಕು. ಅವ್ರ ಕಷ್ಟ ಅವ್ರು ಪಡ್ಕೊತಾರೆ. ಇಲ್ಲಿ ನಾನೇನು ಮಾಡಿದೆ ಅಂದರೆ, ಅವ್ನು ಪ್ರತಿಯೊಂದು ಕಷ್ಟ ನನಗೆ ಬೇಕು. ಇಲ್ಲಿ ಜನಕ್ಕೆ ಅದು ಸಾಕು. ಯಾರಾದರೂ ಒಬ್ರು ಇಡ್ಸ್ಕೊತಾ ಇದ್ದಾರೆ ಅಂದರೆ ಏನು ಮಾಡ್ತಾರೆ, ಬ್ಲ್ಯಾಕ್ ಮೇಲ್ ಸ್ಟಾರ್ಟ್ ಮಾಡ್ತಾರೆ. ನೋಡೋ ನನಗೆ ಈ ಥರ ಕಷ್ಟ ಆಗೈತೆ, ನಂಗೆ ಒಂದು 50,000 ಹಾಕು. ನನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ದ. ಹೌದು, ಬ್ಲ್ಯಾಕ್ ಮೇಲ್ ಮಾಡಿ ಇಲ್ಲ ಅಂದಿದ್ದಕ್ಕೆ ಹೋಗಿ ಕಂಪ್ಲೇಂಟ್ ಕೊಡೋದು. ಹಂಗೂ ಹಾಕಿದೆ ನನ್ನ ದುಡ್ಡು. ಒಂದ್ಸರಿ 50,000 ಅಮೌಂಟ್ ಹಾಕಿದೆ, ಒಂದ್ಸರಿ 75,000 ಅಮೌಂಟ್ ಹಾಕಿದೆ, 3ನೇ ಸರಿ ಇನ್ನೂ ಜಾಸ್ತಿ ಮಾಡ್ದ. ಕಮಿಷನರ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಈ ಥರ ಮಾಡಿಲ್ಲ ಅಂದರೆ. ಅಂದರೆ ನಾನು ರಿವೀಲ್ ಮಾಡ್ಕೊಂಬಿಟ್ಟ. ಅವನ ಹತ್ರ ಓಪನ್ ಆಗಿದ್ದೆ ನಾನು. ಅದರಿಂದ ಅಡ್ವಾಂಟೇಜ್ ಆಗಿ ತಗೊಂಡು ಕಂಪ್ಲೇಂಟ್ ಇಟ್ಟ. ಆದರೆ ಈಗಲೂ ಯೋಚನೆ ಮಾಡಿ, ತಿನ್ನೋದು ಕೂಡ ಗತಿ ಇಲ್ಲ, ಏನೂ ಇಲ್ಲ ಅವನ ಹತ್ರ. ಬಂದು ನನ್ನ ಜೊತೆನೇ ವಾರ ಇದ್ದಾನೆ, ಊಟ ಕೂಡ ಗತಿ ಇಲ್ಲ. ನನ್ಗೇನಾದರೂ ಮಾಡಿ ನೀವು ಬಿಟ್ಟರೆ ಹೋಗೋದು. ಇವಾಗ ಎಲ್ಲಿದ್ದಾನೆ ಅವನು? ಈಗ ಬಂದ್ಬಿಟ್ಟಿದ್ದಾನೆ ಹೈದರಾಬಾದ್.
ಸೆಟಲ್ಡ್. ಯಾರು ನಾವೇನು ಮಾಡ್ಕೊಳಕ್ಕೆ ಆಗ್ತಿಲ್ಲ. ಪೊಲೀಸವ್ರಿಗೆ ಅಲ್ಲಿ ಇವಾಗ ನಮ್ಮ ಇಮಿಗ್ರೇಷನ್ ಅವ್ರು ಬಂದರು, ನನ್ನ ಅರೆಸ್ಟ್ ಮಾಡಿದಾಗ ಅವ್ರು ಕೇಳ್ಕೊಂಡ್ರು ಏನು ನಿಮ್ದು ಯಾವುದು ಕೇಸು ಅಂತ ಕೇಳಿದಾಗ ಟಾಸ್ಕ್ ಫೋರ್ಸಲ್ಲಿ ಓಪನ್ ಆಗಿಬಿಟ್ಟೆ ನಾನು. ಈ ವಿಡಿಯೋಸ್ ಎಲ್ಲ ಶೋ ಮಾಡಿದಾಗ ಆದರೆ ಇವನು ಈ ಥರ ಸ್ಕ್ಯಾಮ್ ಮಾಡಿದ್ದಾನೆ, ಇವನೇ ನಾನು ಕಳಿಸ್ಕೊಟ್ಟಿದ್ದೆ ಅಂದರೆ ಅವ್ನು ಸುಳ್ಳು ಹೇಳಿರೋದು ಆ್ಯಕ್ಚುಲಿ. ಅವಾಗ ಅವರಿಗೆ ಗೊತ್ತಾಗೋಯ್ತು, ಯಾರಿಗೆ ಟಾಸ್ಕ್ ಫೋರ್ಸ್ ಅವ್ರಿಗೆ, ಇಮಿಗ್ರೇಷನ್ ಆಫೀಸರ್ಸ್ಗೆ ಗೊತ್ತಾಗೋಯ್ತು ಇವಂದೇನು ಪ್ರಾಬ್ಲಮ್ ಇಲ್ಲ, ತಪ್ಪೆಲ್ಲ ಬಂದ್ಬಿಟ್ಟು ಯಾರು ಕಂಪ್ಲೇಂಟ್ ಇಟ್ಟಿದ್ದಾರೆ ಅವನೇ ದೊಡ್ಡ ಸ್ಕ್ಯಾಮರ್ ಅಂತ ಅವ್ರಿಗೆ ಕ್ಲಾರಿಟಿ ಸಿಕ್ತು. ಕ್ಲಾರಿಟಿ ಸಿಕ್ಕಿದ ಮೇಲೆ ಅಲ್ಲಿ ಏನಾಯ್ತಪ್ಪ ಅಂದರೆ ಇಲ್ಲಿ ಒಂದು ಕ್ರೈಮ್ ಬ್ರಾಂಚ್ ಅವ್ರು ಇರ್ತಾರೆ, ಯಾವುದು ಸೈಬರ್ ಕ್ರೈಮ್. ಅವ್ರೇನು ಮಾಡಿದ್ರು, ಯಾವುದು ಆ ಟೈಮಲ್ಲಿ ಕೇಸ್ಗಳು ಜಾಸ್ತಿ, ಡಿಸೆಂಬರ್ ಎಂಡಿಂಗು ಕೇಸ್ಗಳು ಈಗ ಆಗ್ತಾನೆ ಅದು ಫೇಮಸ್ ಆಯಿತು. ಸ್ವಲ್ಪ ಜನ ಹೊರಗಡೆಯಿಂದ ಬಂದ್ಬಿಟ್ರು ಕಂಬೋಡಿಯಿಂದ. ಅದರಲ್ಲಿ ತುಂಬ ಪ್ರೆಷರ್ಸ್ ಇತ್ತು ಅವ್ರಿಗೆ, ಪೊಲೀಸವ್ರಿಗೆ. ಕೇಸಸ್ ಇಷ್ಟು ಫಿಲ್ ಮಾಡಬೇಕು, ಇಷ್ಟು ಜನ ಅಂತ. ಅದ್ರಲ್ಲಿ ನನ್ನ ಒಬ್ರು ಹಾಕೊಂಡ್ಬಿಟ್ರು. ಸೊ ನಿಮ್ಗೆ ಯಾವ ಜೈಲಲ್ಲಿ ಇಟ್ಟಿದ್ರಿ ಅಲ್ಲಿ? ವಿಶಾಖಪಟ್ಟಣಂ ಸೆಂಟ್ರಲ್ ಜೈಲಲ್ಲ. ಓಕೆ. ಆಮೇಲೆ ಅಲ್ಲಿ ಹೇಗಿದ್ರಿ ನೀವು ಈ ಥರ ನಿಮ್ಮ ಥರದ್ದು ನೀವು ಒಬ್ಬರೇ ಇಲ್ಲ ಬೇರೆ ಯಾರಾಗಿದ್ರು ನಿಮ್ಮ ಜೊತೆ? ನನ್ನ ಜೊತೆ ಮೇನ್ ಏವನ್ ಇದ್ರು. ಅಂದರೆ ಇವ್ರಿಗೆ ನಾನು ಫಸ್ಟ್ ಒಂದು ಕನ್ಸಲ್ಟೆನ್ಸಿ ಕಳ್ಸಿಕೊಟ್ರು ಅಂತ ಹೇಳಿದ್ನಲ್ಲ ರಾಮು ಅವ್ರನ್ನ. ರಾಮು ಇವಾಗ ನಮ್ಮ ಕೇಸ್ ಆಗಿರೋದು ಏನಂದರೆ ರಾಮುನ ಕಳ್ಸಿಕೊಟ್ಟಿದ್ದಕ್ಕೆ ಕೇಸ್ ಆಗಿರೋದು, ನಾನು ರೆಫರ್ ಮಾಡಿದ್ದೀನಿ ಅಂದ್ಬಿಟ್ಟು. ಅವ್ರು ಯಾವುದೋ ಆಪೋಸಿಟ್ ಕನ್ಸಲ್ಟೆನ್ಸಿ ಯಾರು ಅಂತಲೇ ಗೊತ್ತಿಲ್ಲ ನನಗೆ. ಅವ್ರ ಹತ್ರದಿಂದ ನನ್ನ ಕಮಿಟ್ಮೆಂಟು ಇಲ್ಲ, ಅವ್ರು ನನಗೇನು ದುಡ್ಡು ಹಾಕಿಲ್ಲ. ಒಂದು B2B ಬಿಸ್ನೆಸ್ ಅಂತೀವಿ ನಾವು. B2B ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್. ಎಸ್, ಅದೇ ರೀತಿ ಅದೂ ಇಲ್ಲ ನನಗೆ, ಏನು ಕಾಂಟ್ರಾಕ್ಟು ಇಲ್ಲ. ಏನೋ ಒಂದು ನಾನು ಬದುಕೊಬೇಕು ಅವಕಾಶ ಕೊಡಂದ್ರೆ ಅವ್ರು ನನ್ನ ಹತ್ರ ಹೇಳಿದ್ರು, ಈ ಥರ ಸ್ಕ್ಯಾಮ್ ಜಾಬ್ ಅಂತ ಹೇಳಿಲ್ಲ, ಕೆಸಿನೋದಲ್ಲೇ ಜಾಬ್ ಅಂತ ಹೇಳಿದ್ರು ನನಗೆ. ಸ್ಕ್ಯಾಮ್ ಜಾಬ್ ನಾನು ಕಳ್ಸಿಕೊಡ್ತಾ ಇದ್ದಿಲ್ಲ, ಕೆಸಿನೋ ಜಾಬ್ ಅಂತ ಹೇಳಿ, ಸರ್ ಈ ಥರ ಕೆಸಿನೋ ಜಾಬ್ ಅಂತೆ, ಆನ್ಲೈನ್ ನಿಮಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ, ಮಾತಾಡ್ತೀರಲ್ವಾ, ಹೋಗಿ ಕೆಸಿನೋದಲ್ಲಿ ವರ್ಕ್ ಮಾಡಿ ಅಂತ ಕಳ್ಸಿಕೊಟ್ಬಿಟ್ಟೆ ನಾನು. ಅವ್ರು ನಂಗೆ ಹೇಳಿದ್ದಕ್ಕೆ ಹೇಳ್ದೆ, ಅವ್ರಿಗೆ ರೆಫರ್ ಮಾಡಿದೆ ಅಷ್ಟೇ ನಾನು. ಅವ್ರು ಯಾರೋ ಅಂತಲೇ ಗೊತ್ತಿಲ್ಲ, ₹1 ಕಮಿಷನ್ ಇಲ್ಲ, ಏನೋ ಇವ್ರ ಲೈಫ್ ಉದ್ಧಾರಕ್ಕಾಗಲಿ ಚೆನ್ನಾಗಾಗಲಿ ಅಂತ ಕಳ್ಸಿಕೊಟ್ಮೇಲೆ ಅವ್ರು ಹೋಗಿ ಅವ್ರು ಬಂದು ಇಲ್ಲಿ ಪೊಲೀಸ್ ಸ್ಟೇಷನ್ ಅವ್ರನ್ನೂ ಕರೆಸಿದ್ದಾರೆ. ಏನಕ್ಕಪ್ಪ ನೀನು ಹೋಗಿ ಬಂದೆ, ನನ್ನ ಹೆಸರು ಹೇಳ್ಬಿಟ್ಟಿದ್ದಾರೆ. ಅದರಿಂದ ಎಷ್ಟಾಯಿತು. ಅಲ್ಲ ಆಮೇಲೆ ಜೈಲಲ್ಲಿ ಯಾವ ಥರ ನಿಮ್ಮನ್ನೇ ಟಾರ್ಚರ್ ಕೊಡ್ತಾರ ಜೈಲಲ್ಲಿ? ಯಾವ ಥರ ಊಟ ಎಲ್ಲ ಹೇಗಿರುತ್ತಲ್ಲಿ? ಸರ್ ಆ್ಯಕ್ಚುಲಿ ನನ್ನ ಫೋಟೋ ನೋಡ್ಬೇಕು ನೀವು. ಇದಕ್ಕೂ ಮುಂಚೆ ನಾನು ಜಾತಿಯಲ್ಲಿ ಪುರೋಹಿತ. ಸೊ ನನಗೆ ಈ ಜೈಲು ಇವು ನೆಗೆಟಿವ್ ಎಲ್ಲ ನಮ್ಗೆ ಗೊತ್ತೇ ಇಲ್ಲ. ಓಕೆ. ನಾನು ಯಾವುದೇ ರೀತಿಯಲ್ಲಿ ಅನುಭವಿಸಿಲ್ಲ. ಸೊ ಇಲ್ಲಿ ಸಡನ್ನಾಗಿ ಅವೆಲ್ಲ ನೋಡಿದಾಗ ನನ್ನ ಲೈಫಲ್ಲಿ ನಾನು ಯಾವಾಗೂ ಅನುಭವಿಸಿದ ಕರಾಳ ದಿವಸಗಳು ಅವೆಲ್ಲ. ಓಕೆ. ಮತ್ತು ಹೇಗೆ ಅಡ್ಜಸ್ಟ್ ಮಾಡಾಕ್ತಿದ್ರಿ ಜೈಲಿಗೆ? ತುಂಬ ಕಷ್ಟ ಆಗಿದೆ. ನನ್ನ 2ನೇ ಜನ್ಮ ಅನ್ಕೊಳ್ಳಿ, ಈಗ ಸತ್ತಿ ಬದುಕಿದ್ದೀನಿ. ಅಂದರೆ ಊಟನೇ ಮಾಡ್ತಿರ್ಲಿಲ್ವ? ಊಟ 16 ದಿವಸ, ಯಾವುದೇ ಮನುಷ್ಯ 16 ದಿವಸ ಊಟ ಮಾಡ್ತಿರೋ ಇರ್ತಾರ. ನಾನಿದ್ದೀನಿ. ಒಂದು ಹೊತ್ತು ಊಟನೂ ಇಲ್ಲ ಇತ್ತು, ಕೊಡ್ತಾ ಇದ್ದಾರೆ, ಚೆನ್ನಾಗಿ ಆಗ್ತಾ ಇದಾರೆ ಊಟ, ಬಟ್ ಆಗಲ್ಲ. ಹೆಂಗ್ ತಿನ್ಲಿ? ನಾನು ಜಾತಿಯಲ್ಲಿ ಬ್ರಾಹ್ಮಣ ರೀ, ಲೈನಲ್ಲಿ ಹೋಗಿ ನಿಂತ್ಕೊಂಡು ತಿನ್ಬೇಕು ಪರಿಸ್ಥಿತಿ ಬಂದ್ಬಿಟ್ಟಿದ್ಯಾ. ಅದೇ ರೀತಿಯಲ್ಲಿ ನಾನು ಈಗೋ ನಾನೇನಕ್ಕೆ ತಿಂತೀನಿ? ನಾನು ತಪ್ಪು ಮಾಡಿಲ್ಲ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ನನ್ಗೆ ಬೇಕು ಅಂತ ನೀವು ಇದು ಮಾಡಿದ್ದೀರಾ, ನನ್ನ ವಾಯ್ಸ್ಗೆ ಅಲ್ಲಿ ಬೆಲೆನೇ ಇದ್ದಿಲ್ಲ. ಮತ್ತೆ ಹೇಗೆ ಬಂದ್ರಿ ಆಚೆ? ಮತ್ತೆ ಅಲ್ಲಿ ಲಾಯರ್ ಮಾತಾಡ್ಸ್ಕೊಂಡಿದ್ರು. ಒಳಗಡೆಯಿಂದ ಹೋಗೋಕ್ಕೂ ಮುಂಚೆನೇ ಶ್ರೀನಿವಾಸ್ ಅಂತ ಒಬ್ಬರು ಲಾಯರ್ ಇದ್ರು, ನಮ್ಮ ಕಂಪ್ನಿಯವ್ರಿಗೆ ಸ್ವಲ್ಪ ಲಿಂಕ್ ಇತ್ತು, ಮೊದಲಿಂದ ಸ್ವಲ್ಪ ಪರಿಚಯ ಇತ್ತು. ಸೊ ಅವ್ರಿಗೆ ಈ ಥರ ಆಯಿತು ಅಂತ ಹೇಳಿದ್ರು. ಸೊ ಅವ್ರಿಗೆ ಇದಕ್ಕೂ ಮುಂಚೆ ತುಂಬ ಕೇಸುಗಳು ಅವ್ರು ಎತ್ಕೊಂಡ್ಬಂದಿರೋ ಉದಾಹರಣೆಗಳಿದ್ದಾವೆ. ಸೊ ಅವ್ರಿಗೇನು ಅಪ್ರೋಚ್ ಆದ್ವಿ, ಸರ್ ಈ ಥರ ಗೊತ್ತಿಲ್ದಿರ ಮಾಡಿದಾರೆ ಅಂತ. ವಿತಿನ್ 16 ಡೇಸಲ್ಲಿ ಬೇಲ್. ಅಂದರೆ ನಾನು ಏನು ಸಾಕ್ಷಿ ಆಧಾರಗಳು ಇಲ್ದಿರ ಹೆಂಗೆ ಅರೆಸ್ಟ್ ಮಾಡಿದ್ರಿ? ಅವ್ನು ಸಾಕ್ಷಿ ಕೊಟ್ಟಿದ್ದಾನೆ, ಯಾರು ನಿರಪರಾಧಿ ಅಂತ ಅಂದರೂ ಕೂಡ ನೀವು ಪೊಲೀಸರು ಇದಾಗಿದೆ ಅಂತ ಬೇಲ್ ಮೇಲೆ ಬಂದ್ಬಿಟ್ಟು ಆಚೆಗೆ. ಓಕೆ. ಅಂದರೆ ಇನ್ನೋಸೆಂಟ್ ಅಂತ ಕ್ಲಿಯರ್ ಆಯಿತು. ನೋಡಿ ಜನ ಹೆಂಗೆಲ್ಲ ಇರುತ್ತೆ ಇದೆಲ್ಲ. ನಾವು ಅಂದ್ಕೊಂಡೇ ಇರಲಿಲ್ಲ, ನಮಗೆಲ್ಲ ಗೊತ್ತೇ ಇಲ್ಲ ಇದೆಲ್ಲ ತುಂಬ ಜನಕ್ಕೆ. ಈಗ ಯಾರೋ ನೀವು ಹೇಳ್ದಂಗೆ ಪ್ರೆಸ್ಟೀಜ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ಹೋಗಿ ಬಂದಮೇಲೂ ಹೇಳಲ್ಲ ಕೆಲವೊಬ್ರು. ಹೌದು, ಹಂಗೆ ಇಟ್ಕೊಬಿಡ್ತಾರೆ. ಸೊ ಹೋಗ್ಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರ್ಬೇಕು. ರೈಟ್ ವೇ ಅಂದರೆ ಯಾವ ಕರೆಕ್ಟ್ ರೂಟ್ ಅಂದರೆ ಅದೇ ರೂಟಲ್ಲಿ ತಿಳ್ಕೊಂಡು ಹೋಗಿ. ತಿಳ್ಕೊಂಡಿರೋ ಹೋಗ್ಬಿಟ್ರೆ ಯಾವುದೇ ರೀತಿಯಲ್ಲಿ ಸ್ಕ್ಯಾಮ್ ಆಗ್ಬೋದು. ಪ್ರತಿಯೊಂದು ತಿಳ್ಕೊಬೇಕು. ನಿಮ್ಮ ನಾಲೆಜ್ ಎಲ್ಲ ಪ್ರತಿಯೊಂದು ಇರಬೇಕು. ಈಗ ಅದು ಅಲ್ದಿರ ಇದು 2025 AI ಜನರೇಟ್ ಎಲ್ಲ ಪ್ರತಿಯೊಂದು ಮೊಬೈಲಲ್ಲಿ ಸಿಗುತ್ತೆ. ಏನೋ ನೋಡೋ ಬದಲು ಇದ್ರ ಬಗ್ಗೆ ತಿಳ್ಕೊಳ್ಳಿ ಸ್ವಲ್ಪ. ಈ ಥರನೂ ಇದೆ, ಈ ಥರನೂ ನಡೀತಿದೆ, ನಿಮಗೂ ಅವೇರ್ನೆಸ್ ಆಗಬೇಕು ಅಂತ ಒಂದು ಇದು ಅಷ್ಟೇ. ನೀವು ತುಂಬ ಹುಷಾರಾಗಿರ್ಬೇಕು. ನನಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು, ಈ ಥರ ನೀವು ಸ್ಕ್ಯಾಮ್ ಮಾಡ್ಬೇಕು ಜನರಿಗೆ ಅಂತ. ಈಗ ನಾನು ಮಾಡಲ್ಲ, ಟ್ರೈನಿಂಗ್ ಕೊಡ್ತಾರೆ. ನಾನು ಮಾಡಲ್ಲ ಅಂದರೆ ಬಲವಂತವಾಗಿ ಮಾಡಿಸ್ತಾರೆ. ಏನು ಮಾಡ್ತಾರೆ? ಬಲವಂತ ಪಾಸ್ಪೋರ್ಟ್ ಕೊಡಲ್ಲ. ಟೈಮ್ ಟು ಅಲ್ಲಿ ನಿಮಗೆ ಟೈಮಿಂಗ್ಸ್ ಕೂಡ ಯಾವ ರೀತಿಯಲ್ಲಿ ಇರುತ್ತೆ ಅಂದರೆ 3 ಶಿಫ್ಟ್ಸ್ ಇರುತ್ತೆ. ಓಕೆ. ಫಸ್ಟು ನೀವು ಮಾರ್ನಿಂಗ್ ಶಿಫ್ಟು ಯಾವ ಥರ ಅಂದರೆ ನೀವು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ. ಸೊ ನೈಟಲ್ಲಿ ಶಿಫ್ಟ್ ಮಾಡ್ತಾರೆ. ಈ ಥರ ಸಿಸ್ಟಮ್ಸ್ ಎಲ್ಲ ಅವ್ರದ್ದೇ ಇರುತ್ತೆ. ಓಕೆ. ಅಲ್ಲಿ ಯಾವುದೇ ರೈಡ್ ಗೀಡ್ ಏನು ನಡೆಯಲ್ಲ, ಪೊಲೀಸವರೇ ಸಪೋರ್ಟ್ ಮಾಡ್ತಾರೆ.
ಅವ್ರ ಪೊಲೀಸವ್ರು ನಿಮ್ಮ ಸೆಕ್ಯೂರಿಟಿ, ಓಹೋ. ಅವ್ರ ಗೌರ್ಮೆಂಟ್ ನಿಮ್ಮ ಸೆಕ್ಯೂರಿಟಿ. ನೀವು ಸೇಫಾಗಿ ಹೋಗ್ಬೇಕು ಇಂಡಿಯಾಗೆ. ಮತ್ತೆ ಸರಿ, ನಾನು ಅಲ್ಲಿ ಹೋದಾಗ ರ್ಯಾಂಡಮ್ ಆಗಿ ಯಾವ ಸೋಷಿಯಲ್ ಮೀಡಿಯಾ, ಎಲ್ಲ ಸೋಷಿಯಲ್ ಮೀಡಿಯಾನು ಪಿಕ್ ಮಾಡ್ಕೋಬೇಕಾ? ರ್ಯಾಂಡಮ್ ಆಗಿ ಅಂದರೆ ಅವ್ರು ಕ್ರಿಯೇಟ್ ಮಾಡೋಕೆ ಆಲ್ರೆಡಿ ಅವ್ರು ಹೋಗಿದ ತಕ್ಷಣ ಹೇಳ್ಬಿಟ್ಟು ಟ್ರೈನಿಂಗಲ್ಲಿ ಹೇಳ್ಬಿಡ್ತಾರೆ. 5 ಒಂದೊಂದು ಫೇಸ್ಬುಕ್ಕಲ್ಲೂ 5 ಪ್ರೊಫೈಲು, ಓಕೆ, ಎಲ್ಲ ಡೇಟಿಂಗ್ ಆ್ಯಪ್ಸಲ್ಲೂ. ಇವಾಗ ಯಾವ ಆ್ಯಪ್ ಅಂದರೆ ಅದ್ರ ಸಬ್ಸ್ಕ್ರಿಪ್ಷನ್ ತೊಗೊಂಡಿರ್ತಾರೆ ಅವರು. ಹಾಂ, ವರ್ಕ್ ಆಗುತ್ತೆ. ಎಲ್ಲ ಆ್ಯಪ್ಸನ್ನು ಅಲ್ಲಿ ಡೌನ್ಲೋಡ್ ಮಾಡಿ VPN ಯೂಸ್ ಮಾಡ್ತಾರೆ. ಅಂದರೆ ಫೋನಲ್ಲಿ ಇರುತ್ತಾ, ಸಿಸ್ಟಮ್ ಇರುತ್ತೆ? ಸಿಸ್ಟಮ್ ಇರುತ್ತೆ. ಸಿಸ್ಟಮಲ್ಲೇ ಚಾಟ್ ಮಾಡಬೇಕು. ಓಕೆ. ಈಗ ಅಂದರೆ ಅದೇ ಪ್ರೊಫೈಲ್ಗಳನ್ನ ನಾವೇ ಹುಡುಕ್ಬೇಕು. ಹೌದು, ರ್ಯಾಂಡಮ್ ಆಗಿ. ಹೆಂಗೆ ಗೊತ್ತಾಗುತ್ತೆ ಈಗ ಈ ವ್ಯಕ್ತಿಯಿಂದ ನಾನು ದುಡ್ಡು ತೆಗಿಬೋದು ಅಥವಾ ಸ್ಕ್ಯಾಮ್ ಮಾಡ್ಬೋದು ಅಂತ? ಅದಕ್ಕೆ ಸರ್, ಒಬ್ಬ ಪರ್ಸನ್ನು ದಿವಸಕ್ಕೆ 50ರಿಂದ 60 ಜನಕ್ಕೆ ಮೆಸೇಜ್ ಮಾಡೋದು ಅವ್ನ ಲಿಸ್ಟಲ್ಲಿ. ಅದರಲ್ಲಿ 50ರಿಂದ 60 ಜನದಲ್ಲಿ ಒಬ್ಬ ಫಾರಿನರ್, ಎಕ್ಸಾಂಪಲ್ ಥಿಂಕ್ ಯಾವುದೋ ಒಂದು US ಅಲ್ಲಿ ಮಾಡ್ತಾ ಇದ್ದಾನೆ. US ಅಲ್ಲಿ ಒಂದು 50 ಜನ ಅವ್ನ ಲಿಸ್ಟಲ್ಲಿ ಇಟ್ಕೊಂಡಿದ್ದಾನೆ. 50 ಫ್ರೆಂಡ್ಸ್ನ ಡೈಲಿ ಹುಡುಗಿ ಥರ 50 ಜನಕ್ಕೂ ಮೆಸೇಜ್ ಮಾಡ್ತಾನೆ. ಸಿಂಪಲ್ ಆಗಿ ಒಂದು $20,000 ಅಂದರೆ ಆಗೋಯ್ತು. ಈಗ ಹಂಗೆ ಇಂಡಿಯಾಗೂ ಮೆಸೇಜ್ ಮಾಡ್ತಾರೆ ಅವರು, ಕನ್ನಡದಲ್ಲೂ ಮಾಡ್ತಾರೆ. ಏನಂತ ಹೇಳ್ತಾರೆ ಮೆಸೇಜ್ ಮಾಡಿದ್ಮೇಲೆ? ಯಾವುದು ಗೋಲ್ಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ಇನ್ವೆಸ್ಟ್ಮೆಂಟ್ ಇದೆ ಮಾಡಿ, ಡಬಲ್ ಇರುತ್ತಾ, ಡಬಲ್ ಬರುತ್ತೆ ಅಂತಾರೆ. ಮಾಡ್ತಾರೆ. ಸ್ವಲ್ಪ ಕಂಪ್ನೀಸ್ ಅವ್ರು ಆಪರೇಟ್ ಮಾಡ್ತಾ ಇರ್ತಾರೆ ಚೈನಾ ಆ್ಯಪ್ಸ್ ಅಲ್ಲಿ. ಅದ್ರಲ್ಲಿ ತೋರಿಸ್ತಾರೆ ನಮ್ಗೆ ಬರ್ತಾ ಇರೋ ಥರ, ಪ್ರಾಫಿಟ್ ಬರ್ತಾ ಇರೋ ಥರನೇ ತೋರಿಸ್ತಾರೆ. ಅದು ಮಾಡಿ ಈಗ ನನಗೆ ಹೇಳಿದ್ದಾರೆ ಎಷ್ಟು ಪೇ ಮಾಡಿ ಅಂತ ಹೇಳ್ತಾರೆ ನನಗೆ. ಇಲ್ಲಿ ಈಗ ಕನ್ನಡದವರೇ ಯಾರೋ ನನಗೇನೆ ಅಲ್ಲಿ ಇದ್ಕೊಂಡು ನನಗೆ ಇದು ಮಾಡಿದ್ರು. ಹೌದು, ಸ್ಕ್ಯಾಮ್ ಮಾಡಿದ್ರು, ಇನ್ವೆಸ್ಟ್ ಮಾಡಿ. ನಾನು ಕನ್ವೆ ಆಗಿಬಿಟ್ಟೆ. ಮಿನಿಮಮ್ ನಿಮ್ಮ ಕೈಯಲ್ಲಿ ಅವರೆಲ್ಲ ನಿಮ್ಮ ಬಗ್ಗೆ ಸ್ಟಡಿ ಮಾಡಿರ್ತಾರೆ. ನಿಮ್ಮ ಕೆಲಸ ಹೇಳಿರ್ತೀರಾ, ನಂಗೆ ಸ್ಯಾಲ್ರಿ ಇಷ್ಟು ಬರ್ತಿದೆ, ನಂಗೆ ಸೇವಿಂಗ್ಸ್ ಇಷ್ಟಿದೆ. ಓಕೆ. ಅವರೆಲ್ಲ ಸೇವಿಂಗ್ಸ್ ಇದೆ ಎಲ್ಲ ಓಪನ್ ಬಿಡ್ಸ್ಕೊಂಡ್ಬಿಡ್ತಾರೆ. ಹುಡುಗಿಯಾಗಿ ಎಲ್ಲ ಮಾತು ಬಂದ್ಬಿಡುತ್ತೆ, ನನ್ಗೆ ಅಷ್ಟು ಕಮ್ಮಿ, ನೀವು ಯಾವ ಬಿಡ್ತೀರಾ ಹುಡುಗರಾಗಿ, ಎಲ್ಲ ಓಪನ್ ಆಗಿ ನಂಗೆ ಅಷ್ಟು ಕಮ್ಮಿ ಇರೋದಿನ ಎಲ್ಲ ಡಬಲ್ ಹೇಳ್ಕೊತೀವಿ. ಅವರು ಅದರಲ್ಲೆಲ್ಲ ಅನಲೈಸ್ ಮಾಡಿ ಅವ್ರ ಬ್ಯಾಂಕ್ ಸ್ಟೇಟ್ಮೆಂಟ್ ಸಿಂಪಲಾಗಿ ಒಂದು OTP ಕಳಿಸ್ತೀನಿ ಹೇಳು ಅನ್ನೋದು. ಹಾಗೆಲ್ಲ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ಚೆಕ್ ಮಾಡಿ ನಿಮ್ಮ ಅಕೌಂಟಲ್ಲಿ ಎಷ್ಟಿದೆ ಅನ್ನೋ ಕೂಡ ಅವ್ರು ತಿಳ್ಕೊತಾರೆ. ಯಾಕಂದ್ರೆ ನೀವು ಕೊಡ್ತೀರಾ, ತಿಳ್ಕೊತಾರೆ. ಇಷ್ಟು ಬ್ಯಾಲೆನ್ಸ್ ಇದ್ದಾಗ ಇಷ್ಟು ಬ್ಯಾಲೆನ್ಸಲ್ಲಿ ಫುಲ್ ಯಾವಾಗ ಹೊಡಿಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊಡ್ಬಿಸಾಕ್ತಾರೆ ಒಂದೇ ಸಲ ಎಲ್ಲ. ಎಸ್. ಈಗ ಇನ್ನು ಈ ಥರ ಯಾವ ಥರ ಟಾರ್ಗೆಟ್ ಮಾಡ್ತಾರೆ ಅಂದರೆ, ಪ್ರಾಪರ್ಟಿ ಸೇಲ್ಸ್ ಪರ್ಸನ್ ಆಗಿರ್ಬೋದು. ಪ್ರಾಪರ್ಟಿ ಯಾವುದಾದ್ರು ಸೇಲ್ ಮಾಡಿದ್ದಾನೆ, ಈಗ ಆ ನಂಬರು ಈಗ ಪ್ರಾಪರ್ಟಿ ಸೇಲ್ ಆಗೋಗ್ಬಿಟ್ಟಿದೆ, ಅವ್ರಿಗೆ ದುಡ್ಡು ಬಂದಿದೆ, ಅದನ್ನ ತಿಳ್ಕೊತಾರೆ ಈ ವಿಚಾರನ. ಹೆಂಗೆ? ಲೈಕ್ ಈಗ ಈ ವೆಬ್ಸೈಟ್ಸ್ ಇರ್ತವೆ, ಸೇಲ್ ಅಗ್ರಿಮೆಂಟ್ ಪೇಪರ್ಸು, ಅದಕ್ಕೆ ಆಗಿರೋ ಒಂದು ವೆಬ್ಸೈಟ್ಸ್ ಇರ್ತವೆ ಚೈನಾದ್ರಲ್ಲಿ. ಅದರಲ್ಲಿ ಕ್ಲೀನಾಗಿ ತಿಳ್ಕೊಂಡು ನಮ್ಮ ಡೇಟಾ ಎಲ್ಲ ಅಲ್ಲಿ ಸಿಗುತ್ತೆ. ನಮ್ಮ ಡೇಟಾ ಇಲ್ಲ, ಡೇಟಾನು ಅವ್ರ ಹತ್ರ ಇರುತ್ತೆ. ಪ್ರತಿಯೊಂದು ಸಿಮ್ಗಳು ಎಷ್ಟು ಈಗ ಅದೇ ನಮ್ಮ ಸಿಮ್ಮಲ್ಲಿ ನಮ್ಮವರೇ ನಮ್ಗೆ ಮೋಸ ಮಾಡ್ತಾ ಇದ್ದಾರೆ. ಅಲ್ಲಿ ವರ್ಕ್ ಆಗುತ್ತಾ? ನಮ್ಮ ಸಿಮ್ ಎಲ್ಲ ವರ್ಕ್ ಆಗಲ್ಲ, ಅವ್ರದ್ದೇ ಬೇರೆ ಅಲ್ಲಿ ಆ ದೇಶದ ಸಿಮ್. ಬಟ್ ಕಾಂಟ್ಯಾಕ್ಟ್ ಎಲ್ಲ ಮಾಡೋಕ್ಕಾಗಲ್ಲ, ಓನ್ಲಿ ಸೋಷಿಯಲ್ ಮೀಡಿಯಾ. ಈಗ ನಾನು 1 ಲಕ್ಷ ಯಾವುದೋ ಸ್ಕ್ಯಾಮ್ ಮಾಡಿದೆ, ನನಗೆ ಎಷ್ಟು ಕೊಡ್ತಾರೆ, ಕಂಪ್ನಿ ಎಷ್ಟು ತೊಗೊಳುತ್ತೆ? ಅದರಲ್ಲಿ ನಿಮಗೆ 15% ಕೊಡ್ತಾರೆ ಸ್ಕ್ಯಾಮಲ್ಲಿ. ಪ್ಲಸ್ ಸ್ಯಾಲ್ರಿ, ಫುಡ್ ಎಲ್ಲ ಅವ್ರದ್ದೇ ಕೊಡ್ತಾರೆ, ಊಟ ಗೀಟ ಎಲ್ಲ ಅವ್ರೇ. ಸ್ಟಿಕ್ಕಿ ರೈಸ್ ಆ ಕಡೆ ಎಲ್ಲ ಚೈನಾ ಫುಡ್ಡು ಅಡ್ಜಸ್ಟ್ ಆಗಬೇಕಾಗುತ್ತೆ. ಅಡ್ಜಸ್ಟ್ ಮಾಡ್ಕೊತಾರೆ ಸಹ ದುಡ್ಡು ನೋಡಿ. 1 ತಿಂಗಳವರೆಗೂ ಅವರು ಟಾರ್ಚರ್ ಕೊಟ್ಬಿಡ್ತಾರೆ ಆ ಟ್ರೈನಿಂಗಲ್ಲಿ. ಆದರೆ ಯಾವುದೇ ರೀತಿಯಲ್ಲಿ ನಿಮಗೆ ಸ್ಯಾಟಿಸ್ಫೈಡ್ ಅಂದರೆ ಓಕೆ ಮಾಡೋಣ, ಕಷ್ಟನೇ ಅಲ್ವಾ, ಮಾಡೋಣ, ದುಡ್ಡು ಮಾಡ್ಕೊಂಬಿಡೋಣ, ಫಸ್ಟ್ ನನ್ನ ಫ್ಯಾಮಿಲಿ ಸೇಫ್ ಮಾಡ್ಕೊಂಡು, ಯಾರು ಹೋದ್ರೆ ಹೆಂಗಾದ್ರೂ ಏನು, ಯಾರು ಮೋಸ ಹೋದ್ರೆ ನನಗೇನು, ನನ್ನ ದುಡ್ಡು ನಾನು ಮಾಡ್ಕೊಳ್ಳೋಣ ಅನ್ನೋರು ತುಂಬ ಜನ. ಆ ಥರ ಸ್ಕ್ಯಾಮ್ ತುಂಬ ಜನ ಮಾಡ್ತಾ ಇದ್ದಾರೆ. ಚೈನಾ ಬುದ್ಧಿನೇ ಅದು. ಒಂದು ಸಲ ಸ್ಕ್ಯಾನ್ ಮಾಡಿದ್ರೆ ಎಷ್ಟು ಬೇಕಾದ್ರೂ ಕಿತ್ಕೋಬೋದು ಅನ್ನೋ ಹತ್ರ. ಏನು ಇಷ್ಟೇ ಅಷ್ಟೇ ಪ್ಯಾಕೇಜ್ ಥರ ಇದೇನಿಲ್ಲ. ಇವನ ಹತ್ರ ಬೇಸಿಕ್ ಅಮೌಂಟ್ ಮಾತ್ರ ತಗೋಬೇಕು, ಏನಿಲ್ಲ. ಅವನ ಹತ್ರ ಕೋಟಿ ಇದ್ರೆ ಕೋಟಿನೂ ಹೊಡ್ಬಿಡ್ತಾರೆ. ಓಕೆ. ಅಂದರೆ ಹಿಂಗೆ ಟ್ರಾನ್ಸ್ಫರ್ ಆಗುತ್ತೆ ನಮ್ಮ ಅಕೌಂಟ್ಗಳಿಂದ. ಇನ್ವೆಸ್ಟ್ಮೆಂಟ್ ಮಾಡಿಸ್ತಾರೆ, ಈ ಥರ ಡಬಲ್ ಬರುತ್ತೆ ನಿಮ್ಗೆ ಅಮೌಂಟು, ಟ್ರಿಬಲ್ ಆಗುತ್ತೆ. ಲಾಂಗ್ ಇನ್ವೆಸ್ಟ್ಮೆಂಟು, ಶಾರ್ಟ್ ಇನ್ವೆಸ್ಟ್ಮೆಂಟು, ನಿಮ್ಗೆ ನಾಳೆನೇ ಬಂದ್ಬಿಡುತ್ತೆ ಅಂತ ಆಸೆ. ಆಮೇಲೆ ಬರಲ್ಲ ಅದು ಯಾವುದು ಬರಲ್ಲ. ಆಮೇಲೆ ಬ್ಲಾಕು ಯಾವುದು ಚಾಟ್ ಕ್ಲಿಯರ್ ಇಷ್ಟೇ ಬಂದ್ಬಿಡುತ್ತೆ. ಅವ್ನು ಮತ್ತೆ ಬೇರೆಯವ್ರ ಜೊತೆ ಇಷ್ಟು ದಿವಸ ನೀವು ಗುಡ್ ಮಾರ್ನಿಂಗು, ಗುಡ್ ನೈಟ್ ಮೆಸೇಜು, ವಾಟ್ಸಪ್ ಮೆಸೇಜು, ಫೇಸ್ಬುಕ್ ಮೆಸೇಜು ಎಲ್ಲ ಹೋಗ್ಬಿಡುತ್ತೆ. ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಬಂದು ಟ್ರಾನ್ಸಾಕ್ಷನ್ ಆಗಿದ್ದು ಸೆಕೆಂಡೇ ಇಮಿಡಿಯೇಟಾಗಿ ಬ್ಲಾಕ್. ನೀವು ಕಂಪ್ಲೇಂಟ್ ಇಟ್ಕೊಂಡ್ರು ಅವ್ರು ಏನು ಹೇಳ್ತಾರೆ, ಸರ್ ವಿದೇಶಿಗಳ ನಂಬರು, ಈ ಥರ ಕೆಲವೊಂದು ಕೋಟಿಗಳೇ ಹೋಗ್ತಿದ್ದಾವೆ. ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿರೋ ವಿಚಾರ ಏನು ಅಂದರೆ, ಇಲ್ಲಿ ಟಾರ್ಗೆಟ್ ಮಾಡ್ತಿರೋರು ನಿಮ್ಮಂಥ ಮಿಡಲ್ ಕ್ಲಾಸ್ ಪರ್ಸನ್ಸ್ನ ತುಂಬ ಕಮ್ಮಿ. ಎಲ್ಲ ಫುಲ್ ರಿಚ್ ಪರ್ಸನ್ಸು. ಅವ್ರು ಯಾರು ಫೆರಾರಿ, ಫಾರ್ಚುನರ್ಸು, ಈ ಕಾರ್ಗಳು ಪೋಸ್ಟ್ ಇರುತ್ತೆ, ಯಾರು ಪೋಸ್ಟಿಂಗ್ಸ್ ಇರುತ್ತಲ್ವ, ಯಾವುದೋ ಒಂದು ಆಸೆ ಇತ್ತು, ಯಾವುದೋ ಒಂದು ಕಷ್ಟಪಟ್ಟು ಒಂದು ಐಫೋನ್ ತಗೊಂಡೆ, ಅದನ್ನ ನಾನು ಸ್ಟೋರಿ ಹಾಕೊಳ್ತೀನಿ, ಆ ಸ್ಟೋರಿ ಕೂಡ ನೋಡ್ತಾರೆ.
ಪ್ರತಿಯೊಂದು ಇಂಪಾರ್ಟೆಂಟ್ ಅವ್ರಿಗೆ. ಎಷ್ಟುವರೆಗೂ ತೂಗ್ತಾನೆ ಇವನು, ಹಾಕಿರೋ ಗೋಲ್ಡು. ಇವಾಗ ನಮ್ಗೆ ಯಾವ್ದು ಗೋಲ್ಡ್ ಹಾಕೊಂಡ್ರೆ ಅದರಲ್ಲಿ ಕೂಡ ತೋರಿಸ್ಕೊತೀವಿ, ಫೇಸ್ಬುಕ್ಕಲ್ಲಿ ಹಾಕ್ತೀವಿ. ಇವಾಗ ನಮ್ಮ ಕಾರ್ ಜೊತೆ ಒಂದು ಫೇಸ್ಬುಕ್ಕಲ್ಲಿ ಹಾಕ್ತೀವಿ, ಕಾರ್ ತೊಗೊಂಡಿದ್ದೀನಿ ಅಂತ, ಸ್ವಂತ ಮನೇನ ಹಾಕ್ತೀನಿ, ಈ ಥರ ಏನೋ ಒಂದು ರೀಲ್ ಮಾಡಿ ಹಾಕ್ತೀನಿ, ಈ ಥರ ಓಪನಿಂಗ್ ಮನೇನ ಶೋ ಆಫ್ ಯಾರು ಜಾಸ್ತಿ ಯಾವಾಗ ಯಾರು ಶೋ ಆಫ್ ಕೊಡ್ತಾರೋ ಅವ್ರು ಹಾಕು. ಹುಡುಗಿ ನಿಮ್ಮ ಪ್ರೊಫೈಲ್ ಸ್ಟೇಟಸ್ಸು, ನಿಮ್ಮ ಸ್ಟೇಟಸ್ ನೋಡಿದ್ಲು, ನಿಮ್ಮ ಸ್ಟೋರಿ ನೋಡಿದ್ಲು, ನಾವು ನೋಡ್ತೀವೋ ಯಾರೋ ಚೆನ್ನಾಗಿರೋ ಹುಡುಗಿ ನೋಡ್ಬಿಟ್ಟಿದ್ದಾಳೆ ಅಂತ ಪ್ರೊಫೈಲ್ ಪಿಕ್ಚರ್ಸು ಅದೇ ಥರ ಹಾಕಿರ್ತಾರೆ. ಅಂದರೆ ಅದೆಲ್ಲ ಫೇಕಾ? ಎಲ್ಲ ಫೇಕ್. ಒಂದು ಹುಡುಗಿ ಅಂದರೆ ಫೇಕ್ ಅಂದರೆ ಚೂಸ್ ಮಾಡ್ತಾರೆ. 196 ದೇಶ ಇರೋ ಗ್ಲೋಬಲ್ ಇದು. ಯಾವುದೋ ಒಂದು ಹುಡುಗಿನ ಚೂಸ್ ಮಾಡ್ತಾರೆ, ಅವರೇ ಅವ್ರ ಪ್ರೊಫೈಲೇ ಅವರ ಒಂದು ಇದೆ ಎಲ್ಲ ಹಾಕ್ಕೊಂಡು ಯೂಸ್ ಮಾಡ್ತಾರೆ. ಆ್ಯಂಡ್ ಇದಕ್ಕೆ ನಮ್ಮ ನಾವು ಆಲ್ರೆಡಿ ಯೂಸ್ ಮಾಡ್ತಾರೋ ಫೇಸ್ಬುಕ್ ಇವೆಲ್ಲ ಇರ್ಬೋದು, ಈ ಡೇಟಾ ಕೂಡ ಚೈನಾವ್ರ ಹತ್ರ ಇದೆ. ಈ ಚೈನಾವ್ರ ಹತ್ರ ಹೇಗಪ್ಪ ಬಂತು ಅಂದರೆ ಅಮೇರಿಕಾನೇ ಎಲ್ಲ ಡೇಟಾನು ಅವ್ರಿಗೆ ಸಪ್ಲೈ ಮಾಡ್ತಾ ಇರೋದು. ಓಕೆ. ಎಲ್ಲ ಡೇಟಾ ವಿತ್ ಫೇಸ್ಬುಕ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಎಲ್ಲ ಡೇಟಾನು ನಮ್ಮ ಒಂದು ಪ್ರೊಫೈಲ್ ಏನಿದೆ ಎಲ್ಲನೂ ಅವ್ರ ಹತ್ರ ಇದೆ. ಒಂದು ಸರಿ ಇಂಡಿಯಾದಲ್ಲಿ ಚೈನಾ ಆ್ಯಪ್ಸು ಬ್ಯಾನ್ ಮಾಡಿದ್ದಾರೆ ನಿಜ, ಇನ್ನೂ ಎಷ್ಟು ಆ್ಯಪ್ಸ್ ಇಲ್ಲ. ಸರಿ, ಮೇಕ್ ಮೈ ಟ್ರಿಪ್ ಅಂತ ಒಂದು ಇದೆಯಲ್ವಾ, ಆ ಆ್ಯಪು ಕೂಡ ಪ್ರೊಡ್ಯೂಸರ್ ಅಂದರೆ ಸ್ಪಾನ್ಸರ್ ಬಂದುಬಿಟ್ಟು ಚೈನಾದವರೇ. ಬೈಕೊಂಡು ನಮಗೆ ಮೇಕ್ ಮೈ ಟ್ರಿಪ್ ಅವ್ರ ಒಂದು ಲಿಸ್ಟ್ ತೊಗೊಂಡ್ರೆ ಅವ್ರ ಹೆಸರು ಬರಲ್ವಾ, ಹೆಸರು ತೊಗೊಂಡು ಅವನ ಅಡ್ರೆಸ್ ಬರಲ್ವಾ, ಅವನ ಹೆಸರು ಏನಿದೆ ಅಂತ ಗೊತ್ತಾಗಲ್ವಾ, ಎಷ್ಟು ಸಲ ಓಡಾಡ್ತೀವಿ, ಪ್ರತಿ ಒಂದು ಟ್ರ್ಯಾಕ್ ಮಾಡ್ತಾರೆ. ಪ್ರತಿ ದಿವಸ ಅದೇ ಕೆಲಸ ಅವ್ರಿಗೆ, ಸ್ಕ್ಯಾಮ್ ಮಾಡಬೇಕಲ್ವಾ, ಪ್ರತಿ ದಿವಸ ಸ್ಟಡಿ ಮಾಡಬೇಕು ಅವನ ಬಗ್ಗೆ, ಅವ್ನು ಎಲ್ಲೆಲ್ಲಿ ಹೋಗ್ತಾನೆ, ಏನೇನು ಮಾಡ್ತಾ ಇದ್ದಾನೆ, ಅವ್ನ ಕಾರ್ ಇಷ್ಟಿದೆ ಅಂದರೆ ನಿಜ ಅವ್ನ ಕಾರೇನ ಇದು, ಸುಮ್ಮನೆ ಹಾಕಿದ್ದಾನೆ ಫೋಟೋ, ಅವ್ನ ಬಜೆಟ್ ಎಷ್ಟು, ಅವ್ನ ಕೆಲಸ ಎಷ್ಟು, ಏನು ಮಾಡ್ತಾ ಇದ್ದಾನೆ ಎಲ್ಲ ರಿಸರ್ಚ್ ಮಾಡ್ತಾರೆ. ಅವ್ರ ಡೇಟ್ ಎಲ್ಲ ಅಲ್ಲೇ ಚೈನಾ ಪ್ರೊವೈಡ್ ಮಾಡುತ್ತೆ. ಹಾರಿಬಲ್ ಇದೆ ಒಂಥರ. ಯಾವ ರೀತಿಯಲ್ಲಿ ಇಟ್ಕೊತೀರಾ ಇದನ್ನ ಹೇಳಿ, ಯಾವ ರೀತಿಯಲ್ಲಿ ಇದನ್ನು ನಾವು ಮೂಲಕ ಏನು ಮಾಡೋಕ್ಕಾಗಲ್ಲ. ನಮಗೆ ನಾವೇ ಎಜುಕೇಟ್ ಆಗಬೇಕು, ನಮಗೆ ಎಜುಕೇಟ್ ಜನ ಅವೇರ್ನೆಸ್ ಆಗಬೇಕು ಅಂದರೆ, ಇದರಿಂದ ದೂರ ಹೋಗಬೇಕು ಅಂದರೆ ಎಜುಕೇಟ್ ಆಗಬೇಕು, ತಿಳ್ಕೊಬೇಕು. ಯಾವ ರೀತಿಯಲ್ಲಿ ಒಂದು ಸರಿ ನಿಮ್ಗೆ ಕಷ್ಟ ಬಂದಿದೆ, ಬೇರೆ ದೇಶಕ್ಕೆ ಹೋಗಿ ದುಡಿಬೇಕು, ಹೋದರೆ ಕರೆಕ್ಟ್ ವೇನೇ ಚೂಸ್ ಮಾಡಿ. ಯಾವುದೇ ಕಮ್ಮಿ ಬಾಗೋಯ್ತು, ಇದ್ಯಾವುದೋ ಚಿಕ್ಕ ಶಾರ್ಟ್ ಕಟ್ಟು ಹಿಂಗೆ ಹೋಗ್ಬೋದಂತೆ ಹಂಗೆ ಹೋಗ್ಬೋದಂತೆ ಯಾವುದೇ ಕಾರಣಕ್ಕೂ ಬೇಡ. ಬಿಕಾಸ್ ಅಲ್ಲೇನು ನಡೀತೆ ಗೊತ್ತಾಗಲ್ಲ. ಸೊ ಇಲ್ಲಿ ಹೋದವರೆಲ್ಲ ಸೇಫಾಗಿ ಬಂದಿದ್ದಾರೆ, ಹೋಗಲಿ ಬಂದುಬಿಡ್ತಾರೆ. ಸೊ ಎಲ್ಲ ನಾನು ಕಳಿಸೋ ಫ್ರೆಂಡ್ಸ್ ಎಲ್ಲರೂ ಸೇಫಾಗಿ ಬಂದಿದ್ದಾರೆ, ಯಾರಿಗೇನು ಪ್ರಾಬ್ಲಮ್ ಆಗಿಲ್ಲ. ಪ್ರಾಬ್ಲಮ್ ಸೆಟ್ಲಾಗಿ ಬಂದಿದ್ದಾರೆ. ಲೈಕ್ ಅಲ್ಲಿ ಹೋದ್ಮೇಲೆ ನಾವು ಅನ್ಕೊತಾ ಇದ್ದೀರಿ, ಇಮೇಜಿನ್ ನಾನು ಮಾಡ್ತಾ ಇದ್ದೀರಿ, ಇಲ್ಲಿ ಪ್ರಾಬ್ಲಮ್ ಮಾಡ್ತಾರೆ, ಸೆಟ್ಲ್ ಮಾಡ್ತಾ ಇದ್ದಾರೆ, ದುಡ್ಡು ಸಿಕ್ಕಾಪಟ್ಟೆ ದುಡ್ಡು ಕೊಡ್ತಾ ಇದ್ದಾರೆ, ಏನು ಕೊಡ್ತಾ ಇದ್ದಾರೆ ಅನ್ನೋದೇ ಒಂದು ಕಾನ್ಸೆಪ್ಟ್ ಮಾತ್ರ ನನ್ನ ಇದು ಮಾಡುತ್ತೆ, ಫೀಲ್ ಮಾಡುತ್ತೆ. ಏನಕ್ಕಂದ್ರೆ ನಾವು ಮೋಸ ಮಾಡಿ ಸಂಪಾದನೆ ಮಾಡ್ತಾ ಇರೋದು, ಅದೇ ಇಂಡಿಯಾದಲ್ಲೇ ಮಾಡ್ಬೋದಲ್ವ.